Like, share, subscribe and press the bell icon for ऊंची आवाज इंडिया। नाजरीन, ऊंची आवाज़ इंडिया में आपका इस्तकबाल है। मैं हूं आपका मेज़बान इब्राहिम नफीस। विधान सौधा से महज 6 या 7 किलोमीटर की दूरी पर वाक़ हल्का सरोगना नगर, जहां गुज़िश्ता दिनों डीजे हल्ली और केजी हल्ली के एक फसाद का रुख इख्तियार किया गया था और वहाँ के कई मसाइल उजागर हुए थे। उस मौके पर यह भी बातें आई थी कि उस हल्के के रुकने असम्बली के जॉर्ज ने वहाँ के इनोसेंट्स के सिलसिले में कोई कानूनी इमदाद या उस सिलसिले में अवामी ताउन का इजहार नहीं किया। इस खुसूस में जब के जॉर्ज से हमारी गुफ्तगू हुई तो उन्होंने वजाहत की कि इस मामले पर जितना ऑफिशियल तौर पर काम हो सकता है और मासूमों की रिहाई के सिलसिले में जिस तरह के इक़दाम हो सकते हैं, उन्होंने अपना भरपूर हक इस्तेमाल किया है। हमारे साथ मौजूद हैं हल्का सरोगना नगर के कांग्रेस के डायनामिक लीडर और इस हल्के के रुकने असम्बली मोहतरम के जॉर्ज। चलिए जानते हैं ये जो इश्कालात पैदा किए गए हैं, इन मामलात पर मोहतरम के जॉर्ज से खुलकर बात करते हैं। चलिए जानते हैं इस सिलसिले की एक स्पेशल रिपोर्ट। ಇನ್ಸಿಡೆಂಟ್ ಆದಮೇಲೆ ಏನೇನು ಇಷ್ಟವಾಯಿತು ಸ್ವಲ್ಪ ನಮಸ್ಕಾರ. ಇನ್ಸಿಡೆಂಟ್ ಆದಮೇಲೆ ನಾನು ಮತ್ತು ನಮ್ಮ ಕಾಂಗ್ರೆಸ್ ನಾಯಕರು ಎಲ್ಲ KGಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಲ್ಲ ಹಿರಿಯ ಪೊಲೀಸ್ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಿದ್ವಿ. ಅದು ಎಲ್ಲ ಮೀಡಿಯಾದಲ್ಲಿ ಬಂದಿದೆ, ಎಲ್ಲ ಟಿವಿಯಲ್ಲಿ ಬಂದಿದೆ, ಎಲ್ಲ ಕಡೆಯೂ ಪ್ರಚಾರ ಆಗಿದೆ. ಯಾರು ಈ ಗಲಾಟೆ ಮಾಡಿದ್ರು ಅವರು ಮಾಡಿದ್ದು ನಾವು ಖಂಡಿಸ್ತೀವಿ. ಅದರಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡೋದಾಗಲಿ ಅಥವಾ ನಮ್ಮದೇ ಪಕ್ಷದ ನಾಯಕರಾದ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಬೆಂಕಿ ಹಾಕಿದ್ದಾರೆ. ಆ ವಿಚಾರ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷ ಖಂಡನೆ ಮಾಡಿದೆ. ನಂತರ ಡಾಕ್ಟರ್ ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ನನ್ನ ಸೇರಿಸಿ ಒಂದು KPCC ಕಮಿಟಿ ಮಾಡಿದೆ. ಆ ಕಮಿಟಿಯವರು ಸಮೇತ ನಾವೆಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಜಾಗಗಳನ್ನ ಮತ್ತು ಎಲ್ಲ ಜನರನ್ನ ಭೇಟಿ ಮಾಡಿ ಎಲ್ಲ ಸಂಗ್ರಹ ಮಾಡ್ತೀವಿ. ಆ ಕಮಿಟಿ ನಾವು ರಿಪೋರ್ಟ್ ಸಮೇತ ಕೊಟ್ಟಿದ್ದೀವಿ. ಆ ರಿಪೋರ್ಟಲ್ಲಿ ನಾವೇನು ಹೇಳ್ತೀವಿ, ನಿರ್ದೋಷಿಗಳು ಇನ್ನೋಸೆಂಟ್ ಇವ್ರನ್ನ ಸಮೇತ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾರೆ. ಅದು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಯಾಕಂದರೆ ಆ ಪೊಲೀಸ್ ಸ್ಟೇಷನ್ ಕಟ್ಟಿರೋದೇ ನಾನು ಗೃಹ ಮಂತ್ರಿ ಆಗಿರುವಾಗ ಆ ಟೈಮಲ್ಲಿ KGಹಳ್ಳಿ ಆಗಲಿ TGಹಳ್ಳಿ ಆಗಲಿ ಅದಕ್ಕೆ ಪೊಲೀಸ್ ಸ್ಟೇಷನ್ ಕಟ್ಟಲಿಕ್ಕೆಲ್ಲ ಮಾಡಿದವರು ನಾವು. ಆ ಪೊಲೀಸ್ ಸ್ಟೇಷನ್ ಹೋಗಿ ಬೆಂಕಿ ಹಾಕುವ ಅವಶ್ಯಕತೆ ಇರಲಿಲ್ಲ. ನಿಮಗೆ ಗೊತ್ತಿದೆ, ನಮ್ಮ ಕ್ಷೇತ್ರದಲ್ಲಿ 2008ನೇ ಇಸ್ವಿಯಿಂದ ನಾನು ಶಾಸಕರಾಗಿದ್ದೆ, MLA ಆಗಿದ್ದೆ. ಅಲ್ಲಿಯ ತನಕ ಒಂದೇ ಒಂದು ಸಣ್ಣ ಘಟನೆ ಸಮೇತ ಆಗಿದೆ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಹಿಂದೂಗಳು ಇರ್ಬೋದು, ಮುಸಲ್ಮಾನರು ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಸಿಖ್ಖರು ಇರ್ಬೋದು, ಎಲ್ಲರೂ ನಾವು ಅಣ್ಣ ತಮ್ಮಂದಿರಾಗಿ ಯಾವುದೇ ಗಲಾಟೆ ಇಲ್ಲದೆ ಎಲ್ಲ ವಾಸ ಮಾಡ್ತಾರೆ. ಪ್ರತಿಯೊಂದು ಸತಿ ಸಮೇತ ಗಣೇಶ ಹಬ್ಬ ಪ್ರೊಸೆಷನ್ ಹೋಗ್ಬೇಕಾದ್ರೆ ದೊಡ್ಡ ಟೆನ್ಷನ್ ಆಗ್ತಾ ಇದೆ. ಇತ್ತೀಚೆಗೆ ವರ್ಷಗಳಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಅದರಲ್ಲಿ ಮುಸ್ಲಿಮ್ಸ್ ಅವರು ಮೊನ್ನೆ ನಡೆದ ಇದರಲ್ಲಿ ನಾನೇ ಕಣ್ಣಾರೆ ನೋಡಿದ್ದೆ. ಮುಸ್ಲಿಂ ಮಸೀದಿಗಳಿಂದ ಅವರಿಗೆ ಟೀ ಕೊಡೋದಾಗಲಿ ಜ್ಯೂಸ್ ಕೊಡೋದಾಗಲಿ ಎಲ್ಲ ಕೊಟ್ಟು ಸಹಕಾರ ಮಾಡಿಬಿಟ್ಟು ಶಾಂತಿಯುತವಾಗಿ ಎಲ್ಲ ನಡೀತಾ ಇದೆ. ಈ ಒಂದು ಘಟನೆಗೂ ನಮಗೂ ಸಂಬಂಧ ಇದೆ. ಆ ಘಟನೆ ಇದರಲ್ಲಿ ಜಾಸ್ತಿ ಇನ್ನೋಸೆಂಟ್ ಪೀಪಲ್ ಅರೆಸ್ಟೆಡ್ ಇದೆ. ಅದರ ಬಗ್ಗೆ ಫ್ಯಾಮಿಲೀಸ್ ಬಗ್ಗೆ ಏನಾಯಿತು, ಅವ್ರದ್ದು ರಿಲೀಸ್ ಬಗ್ಗೆ ಏನು ಇಷ್ಟಪಟ್ಟು ಇದರಲ್ಲಿ ಏನಾಗಿದೆ, ಈ ಘಟನೆ ಆಗಲಿಕ್ಕೆ ಕಾರಣ ಪ್ರಾಫೆಟ್ ಮೊಹಮ್ಮದ್ ಅವರ ವಿಚಾರದಲ್ಲಿ ಅವಹೇಳನಕಾರವಾದ ಒಂದು ಟ್ವೀಟ್ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅದಕ್ಕೆ ನ್ಯಾಚುರಲ್ ಆಗಿ ಪ್ರಾಫೆಟ್ ಮೊಹಮ್ಮದ್ ಅವರ ವಿಚಾರದಲ್ಲಿ ಬಂದರೆ, ಪ್ರಾಫೆಟ್ ಮೊಹಮ್ಮದ್ ಅವರ ವಿಚಾರದಲ್ಲಿ ಒಂದು ಅವಹೇಳನಕಾರವಾದ ಒಂದು ಸೋಷಿಯಲ್ ಮೀಡಿಯಾ ಬಂದಾಗ ಜನರಿಗೆ ಯಾವಾಗಲೂ ಅವರಿಗೆ ಒಂದು ಎಮೋಷನಲ್ ಫೀಲಿಂಗ್, ಅಂದರೆ ತಾವು ಇವತ್ತೆಲ್ಲ ಮೊದಲಿಂದ ನೋಡಿರ್ಬೋದು, ಆ ಥರ ಒಂದು ಎಮೋಷನಲ್ ಫೀಲಿಂಗ್ ಬರ್ತದೆ. ನಮ್ಮ ದೇವ್ರ ಮೇಲೆ ಯಾವುದೇ ದೇವ್ರ ಮೇಲೆ ಹಾಕಿದ್ರು ಆ ಧರ್ಮದವರಿಗೆ ಒಂದು ಆತಂಕ ಮತ್ತು ಒಂದು ಫೀಲಿಂಗ್ ಬರೋದು ನ್ಯಾಚುರಲ್ ಆಗಿ ಬರ್ತದೆ. ಅದು ಎಮೋಷನಲ್ ಫೀಲಿಂಗ್ ಇರುತ್ತೆ. ಅದನ್ನು ಸರಿಯಾಗಿ ನಮ್ಮ ಪೊಲೀಸವರು ಅದನ್ನು ಕ್ರಮ ವಹಿಸಿ ಪೊಲೀಸ್ ಬಂದವರು ಸರಿಯಾಗಿ ಮಾಡ್ತಾರೆ.
ಈ ಪೊಲೀಸ್ ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡೋದು ಯಾರು? ಎಲ್ಲ CCTVಯಲ್ಲಿದೆ. ನಮ್ಮ ಕಾಂಗ್ರೆಸ್ ಅವ್ರು ಯಾರು ಹೋಗಲಿಲ್ಲ, ಅಥವಾ ಎಲ್ಲ ಬೇರೆ ಯಾರು ಮಾಡಲಿಲ್ಲ. ಅಲ್ಲಿ ಗಲಾಟೆ ಮಾಡಿದವರೇ ಬೇರೆ. ಅದಕ್ಕಿಂತ ಮೊದಲು ಮೌಲವಿಯರು ಹೋಗಿದ್ದಾರೆ. ಅವರೇನೋ ಹೋಗಿ ಪ್ರಾರ್ಥನೆ ಹೇಳಿದ್ದಾರೆ, ಅವ್ರಿಗೆ ಪ್ರೇಯರ್ ಮಾಡಿದ್ದಾರೆ, ನೀವು ಈ ಥರ ಅವ್ರನ್ನ ಅರೆಸ್ಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ ಹೊರತು ಬೇರೆ ಯಾವುದು ಗಲಾಟೆ ಅವ್ರು ಮಾಡಲಿಲ್ಲ. ಆದರೆ ಗಲಾಟೆ ಮಾಡೋದು ಉದ್ದೇಶದಿಂದ ಹೋದವರು ಯಾರು? ಅವರಿಗೆ ಇಲ್ಲಿಯ ಶಾಂತಿ ಭಂಗ ಮಾಡಬೇಕು ಉದ್ದೇಶ ಇತ್ತು. ಆದರೆ ಅರೆಸ್ಟ್ ಮಾಡಿದಾಗ ಎಲ್ಲ ನಿರ್ದೋಷಿಗಳು, ಇನ್ನೋಸೆಂಟ್ನ ಸಮೇತ ಅರೆಸ್ಟ್ ಮಾಡಿಬಿಟ್ಟು ಪೊಲೀಸವರು ಯಾವುದೇ ಆ ಸಾಕ್ಷಿ ಆಧಾರದಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು. ಅದು ನಾವು ಪಾರ್ಟಿಯಿಂದಲೂ ಖಂಡಿಸ್ತೀವಿ, ನಾನು ವೈಯಕ್ತಿಕವಾಗಿ ಖಂಡಿಸ್ತೀವಿ. ಅವ್ರ ಮನೆಗಳಿಗೂ ನಾನು ಹೋಗಿ ಭೇಟಿ ಮಾಡಿ, ಯಾವುದು ಪಾಪ ಅವ್ರ ಮಕ್ಕಳುಗಳು ಎಲ್ಲ ಇದ್ಬಿಟ್ಟು ಅವ್ರದ್ದು ಕಷ್ಟ ನಾವು ಇದು ನೋಡಿ. ಇವತ್ತೇನಾಗಿದೆ, ಕೋರ್ಟಲ್ಲಿ ಇವರು ಹಾಕಿದಾಗ UAP ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕ್ತಾರೆ. UAPಗೂ ಅದಕ್ಕೆ ಸಂಬಂಧನೇ ಬರುತ್ತೆ. ಆ್ಯಂಡ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಇದು ಅರೌಂಡ್ 400 ಪೀಪಲ್ಗೆ UAP ಹಾಕಿಲ್ಲ. UAP ಅವರು ಎಲ್ಲಿ ಟೆರರಿಸ್ಟ್ ಆಕ್ಟಿವಿಟೀಸ್ ಅದರ ವಿರುದ್ಧವಾಗಿ ಕ್ರಮ ತಗೊಳ್ಳೋದಕ್ಕೆ ಅಥವಾ ತನಿಖೆ ಮಾಡಿದ್ರು UAP, NIA ಅವರು ಬಂದು ಮಾಡ್ತಾರೆ. ಇವತ್ತು NIA ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿ 4 ತಿಂಗಳಾಗಲಿಕ್ಕೆ ಆಯಿತು. ಅವರು ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಸಾಕ್ಷಿ ಆಧಾರ ಇಲ್ಲದೆ ಮಾಡಲಿಕ್ಕಾಗೋದು. ಸಾಕ್ಷಿ ಆಧಾರ ಇಲ್ಲದವ್ರನ್ನ ಇವತ್ತು ಚಾರ್ಜ್ ಶೀಟ್ ಮಾಡಿದ್ರೆ ಬಿಡಬೇಕಾಗ್ತದೆ. ಅದು ಸಮೇತ ನಾವು ಮಾತಾಡಿದ್ವಿ. ಮತ್ತು ನಾವು ಲೀಗಲಾಗಿ ನಿಮ್ಮ ಇಸ್ಲಾಂ ಧರ್ಮಗಳ ಮುಖಂಡರೊಟ್ಟಿಗೆ ಮತ್ತು ನಸೀರ್ ಅಹಮದ್ ಅವರು, ವಕೀಲರು, ನಾವೆಲ್ಲ ಆಗಾಗ ಚರ್ಚೆ ಮಾಡಿ ಲೀಗಲಾಗಿ ಏನು ಕ್ರಮ ತಗೋಬೇಕು ಅಂತ ಈಗಾಗಲೇ ಮಾಡಿದ್ದೀವಿ. ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಈ ನಿರ್ದೋಷಿಗಳು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ಯಾವ ರೀತಿ ಸಹಾಯ ಮಾಡಬೇಕು ನಾವು ಮತ್ತು ನಮ್ಮ ಮೈನಾರಿಟಿಯವರು, ನಮ್ಮ ಲೀಡರ್ಗಳೆಲ್ಲ ಸೇರಿಬಿಟ್ಟು ಅದು ಸಮೇತ ಮಾಡಿದ್ದೀವಿ. ಪ್ರತಿಯೊಂದು ವಿಚಾರದಲ್ಲಿ ನಾವು ಜನರೊಟ್ಟಿಗೆ. ಇವತ್ತು ಕೆಲವರು ನನ್ನನ್ನು ಮತ್ತು ಪಕ್ಷವನ್ನು ವಿರೋಧ ಮಾಡುವವರೇ ಇದಕ್ಕೆ ಮೂಲ ಕಾರಣ. ಅವರು ಈಗ ಈ ಥರ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ಇವತ್ತು ನಾವು ಜನರೊಟ್ಟಿಗಿದ್ದೀವಿ, ನಾವೆಲ್ಲ ಧರ್ಮದವರೊಟ್ಟಿಗಿದ್ದೀವಿ. ಅದರಲ್ಲಿ ಸಮೇತ ಯಾರು ನಿರ್ದೋಷಿಗಳು ಅರೆಸ್ಟ್ ಮಾಡಿದ್ದಾರೆ ಅವ್ರ ವಿಚಾರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ, ಇನ್ನು ಮುಂದೆನೂ ಹೋರಾಟ ಮಾಡ್ತಾ ಇದ್ವಿ. ಈ ವಿಚಾರದಲ್ಲಿ ಸಮೇತ ಕಾಂಗ್ರೆಸ್ ಪಕ್ಷ ಮೊನ್ನೆ ನಡೆದ CLP ಮೀಟಿಂಗಲ್ಲಿ ಸಮೇತ ನಸೀರ್ ಅಹಮದ್ ಅವರು, ನಾನು ಮತ್ತು ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಸಮೇತ ಇದ್ರ ವಿಚಾರದಲ್ಲಿ ಖಂಡಿಸಿದ್ದೀವಿ. ನಿರ್ದೋಷಿಗಳನ್ನ ಬೇಗ ಬಿಡಬೇಕು ಅಂತ ಹೇಳಿದ್ವಿ. ಈ ಥರ ನಾವು CLP ಮೀಟಿಂಗಲ್ಲಿ ಸಮೇತ ಚರ್ಚೆ ಮಾಡಿದ್ವಿ. ನಮ್ಮ ನಾಯಕರುಗಳಾದ ಏನೆಲ್ಲ ಲೀಗಲ್ ಆ್ಯಕ್ಷನ್ ತಗೋಬೇಕಂತ ಏನೋ ಪ್ಲಾನ್ ಇದೆ. ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯನವರು, ಅಧ್ಯಕ್ಷ ಶಿವಕುಮಾರ್ ಅವರು, ಎಲ್ಲ ಶಾಸಕರು ಸಮೇತ ಇವತ್ತು ಇದ್ರ ವಿಚಾರದಲ್ಲಿ ನಾವು ಯಾರು ನಿರ್ದೋಷಿಗಳಿದ್ದಾರೆ ಅವರೊಟ್ಟಿಗೆ ಇದ್ದೀವಿ. ಇವತ್ತು ನಾವು ಎಲ್ಲ ಲೀಗಲ್ ಆ್ಯಕ್ಷನ್ಗೆ ಈಗಾಗಲೇ ರೆಡಿ ಮಾಡಿದ್ದೀವಿ. ಈಗಾಗಲೇ ಫೆಬ್ರವರಿ 1, 2 ಕೇಸುಗಳು ಬರ್ತಾಯಿದೆ. ಆ ಕೇಸುಗಳಿಗೆಲ್ಲ ಸಂಪೂರ್ಣವಾದ ರೆಸ್ಪಾನ್ಸಿಬಿಲಿಟಿ ನಮ್ಮ ನಸೀರ್ ಅಹಮದ್ ಅವರು ಮತ್ತು ಎಲ್ಲ ವಕೀಲರುಗಳು, ಎಲ್ಲ ಧರ್ಮಗುರುಗಳು ಎಲ್ಲರೂ ತಗೊಂಡಿದ್ದಾರೆ. ನಾವು ಸಮೇತ ಅದಕ್ಕೆಲ್ಲ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ವಿ. ನಾವು ಯಾವತ್ತೂ ಏನು ಈ ನಿರ್ದೋಷಿಗಳ ಪರವಾಗಿ ನಾವು ಇದ್ದೀವಿ ಎಂಬ ಮಾತನ್ನು ನಾನು, ನನ್ನ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರು ಸಮೇತ ಅವರೊಟ್ಟಿಗೆ ಇದ್ದೀವಿ. ಸರ್, ಮುಂಚೆ ಹೇಳ್ಕೊತಿದ್ರು ಇದು ಬಿಫೋರು ಚಾರ್ಜ್ ಶೀಟು ನಾವು ಏನು ಲೀಗಲ್ ಆ್ಯಕ್ಷನ್ ತಗೊಳಕ್ಕಾಗಲ್ಲ, ಚಾರ್ಜ್ ಶೀಟ್ ಆಗಿದೆ ಆಲ್ರೆಡಿ, ಆದಮೇಲೇನೋ ಏನು ರಿಲೀಸಿಂಗ್ ಬಗ್ಗೆ ಏನು ಸ್ಟೆಪ್ ತಗೊಳ್ಳಿಲ್ಲ, ಯಾರ ಕಡೆಯಿಂದನೂ ಏನು ಸ್ಟೆಪ್ ತಗೊಳ್ಳಿಲ್ಲ ಅಂತ ಒಂದು ಎಲಿಗೇಷನ್ ಇದೆ. ಅದ್ರ ಬಗ್ಗೆ ಏನಿದೆ ನೋಡಿ, ಈಗಾಗಲೇ ಹಲವಾರು ಜನರ ರಿಲೀಸ್ ಮಾಡಿದಾಗ ಅವ್ರನ್ನ ಮತ್ತೆ ಅರೆಸ್ಟ್ ಮಾಡಿ, ಈಗಾಗಲೇ ನಾನು ಹಿರಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಮಾತಾಡಿದ ಮೇಲೆ ರಿಲೀಸ್ ಆದವ್ರನ್ನ ಯಾವುದು ಅರೆಸ್ಟ್ ಮಾಡೋದಿಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗಲೂ ಸಮೇತ UAP ಕೇಸೊಂದು ಬಿಟ್ಟು ಯಾರು ಅರೆಸ್ಟ್ ಮಾಡ್ತಾರೆ ಅವ್ರನ್ನ ರಿಲೀಸ್ ಮಾಡಿದ್ರೆ ಅರೆಸ್ಟ್ ಮಾಡೋದಿಲ್ಲ, ಅವರು ಅರೆಸ್ಟ್ ಮಾಡ್ತಾ ಇಲ್ಲ. ಈಗ UAP ಕೇಸ್ ಇದೆ, ಅವ್ರಿಗೆ 6 ತಿಂಗಳು ಟೈಮ್ ಇದೆ ಚಾರ್ಜ್ ಶೀಟ್ ಫೈಲ್ ಮಾಡಿ. ನಾವು 6 ತಿಂಗಳ ಒಳಗಡೆ ನಾವು ಹೋದರೆ ಅವ್ರಿಗೆ ಆ ಟೈಮ್ ಇರೋದ್ರಿಂದ ಅವರು ರಿಲೀಸ್ ಮಾಡುತ್ತಾ ಇಲ್ಲ. ಈಗ ಇನ್ನೊಂದು 10 ದಿವಸದಲ್ಲಿ ಆ ಟೈಮ್ ಮುಗೀತದೆ. 1ನೇ ತಾರೀಕು ಮತ್ತು 2ನೇ ತಾರೀಕು ಆ ಕೇಸುಗಳು ಬರ್ತಾ ಇದೆ. ಆ ಕೇಸುಗಳು ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಇನ್ನೋಸೆಂಟ್ ಇರೋರನ್ನ ಬಿಡ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನಮಗಿದೆ. ಇನ್ನು ಲೀಗಲ್ ಆಗಿ ಮತ್ತೆ ಫೈಟ್ ಮಾಡಲಿಕ್ಕೆಲ್ಲ ನಾವು ಸಿದ್ಧ ಮಾಡ್ಕೊಂಡಿದ್ದೇವೆ. ಸರ್, ಇದು ಇನ್ನೋಸೆಂಟ್ ಪೀಪಲ್ಸ್ ಫ್ಯಾಮಿಲಿ ಯಾರನ್ನ ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಕಡೆಯಿಂದ, ಯಾರನ್ನ ರೆಪ್ರೆಸೆಂಟೇಟಿವ್ ಥರ ಯಾರನ್ನ ಇದೆಯಾ? ನಮ್ಮ ಮೈನಾರಿಟಿ ಇದ್ರದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಚೇರ್ಮನ್ ಜಾವೀದ್ ಅವರು ಇದ್ದಾರೆ. ಅವ್ರನ್ನ ಯಾರು ಬೇಕಾದ್ರೂ ಇದು ಮಾಡ್ಬೋದು, ನನ್ನನ್ನು ಡೈರೆಕ್ಟಾಗಿ ಮಾಡ್ಕೋಬೋದು. ನಾನು ಇಲ್ಲಿ MLA ಆಫೀಸ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ನೀವು ಸಮೇತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. नाज़रीन, ये थे मोहतरम KJ जार, जिनका कहना ये है
कि इस मामले में जिस तरह की इल्ज़ाम तराशियाँ हो रही हैं और इन्हें बदनाम करने की साजिशें की जा रही है, ये तमाम इल्ज़ामात बिल्कुल बेबुनियाद हैं। इसलिए कि जैसे ही मासूमों की गिरफ्तारी हुई है, उन ख़ानदानों से बराबर आपका राब्ता जारी है और उस सिलसिले में जो भी कानूनी ताउन होगा उन्हें पहल करते रहेंगे। और कांग्रेस पार्टी की जानिब से भी इस सिलसिले में जो भी कानूनी इक़दाम होंगे उसे भरपूर अपनाए जाएंगे। केजे जॉर्ज ने यह भी वादा किया है कि मुस्तकबिल में भी अगर बेकसूरों को किसी कानूनी इमदाद की या किसी किस्म की सपोर्ट की ज़रूरत हो तो इनके माइनॉरिटी लीडर्स साथ में रहेंगे, उनसे बराबर रब्ता किया जा सकता है। या मज़ीद इस सिलसिले में कोई तफसीलात जानकारी करना हो तो MLA ऑफिस से भी रुजू किया जा सकता है। देखना यह है कि ये मासूमों की रिहाई कब तक मुमकिन हो सकती है। नाजरीन, हमारी ये रिपोर्ट आपको कैसी लगी हमें ज़रूर इत्तला करें, और अभी तक आपने हमारा चैनल सब्सक्राइब नहीं किया है तो सब्सक्राइब कर लें और नीचे घंटी के बटन को दबाएं ताकि हर नोटिफिकेशन आप तक बराबर पहुंचे। शुक्रिया।